ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮತ್ತೆ ಎರಡು ಡಿಸೈನ್ನ ಸಿಂಪಲ್ಲಾಗಿರುವಂಥ ಎರಡು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲನೇದಾಗಿ ನೀಡಲ್ ನಂಬರ್ 10 ಹಾಗೆ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸೀರೆಗೆ ಹೆರ್ಜಲ್ಲಿ ಸ್ಟಾರ್ಟಿಂಗಲ್ಲಿ ರೈಟ್ ಸೈಡು ಹೆರ್ಜಲ್ಲಿ ಲಾಕ್ ಮಾಡ್ಕೊಳ್ಳೋ ಥರನೇ ಅದೇ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ 2 ಸರಿ ಲಾಕ್ ಮಾಡ್ಕೊತೀನಿ. ನೋಡಿ, 2 ಸರಿ ಲಾಕ್ ಮಾಡಿಕೊಂಡು ಈಗ ನಾನು 3 ಚೈನ್ನ ಹಾಕ್ಕೊಂಡು 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡೋದು. ಮತ್ತೆ 3 ಚೈನ್ ಹಾಕ್ಕೊಳ್ಳೋವಂಥದ್ದು, ಮತ್ತು ಆ 3 ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಳ್ಳೋವಂಥದ್ದು. ಮತ್ತೆ 3 ಚೈನ್ ಹಾಕ್ಕೊಳ್ಳೋದು, ಮತ್ತು ಆ 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಹಾಕ್ಕೊಳ್ಳೋವಂಥದ್ದು. ಇದೇ ಥರ ಫುಲ್ಲು ಸೀರೆನೂ ಹಾಕ್ಕೋಬೇಕು. ಇದು ಗ್ಯಾಪ್ಲೆಸ್ ಕುಚ್ಚು ಬರುತ್ತೆ, ಅಂತಂದರೆ ಗ್ಯಾಪ್ ಇರಲ್ಲ, ಪಕ್ಕನೇ ಕುಚ್ಚುಗಳು ಬರೋವಂಥದ್ದು. ಎಲ್ಲೂ ನಮಗೆ ಗ್ಯಾಪ್ ಇರೋದಿಲ್ಲ, ಪಕ್ಕದಲ್ಲೇ ಕುಚ್ಚುಗಳನ್ನ ಬರುವಂಥದ್ದು. ಇದು ಒಂದು ಸ್ವಲ್ಪ ಟ್ರೆಂಡಿಂಗ್ ಇದೆ, ಹಾಗಾಗಿ ತುಂಬ ಚೆನ್ನಾಗೂ ಕಾಣುತ್ತೆ. ಇದು ಪಕ್ಕದಲ್ಲೇ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಪುಟ್ಟದಾಗಿ ಕುಚ್ಚುಗಳು ಹಾಕ್ಕೊಂಡ್ರೆ ಅದನ್ನೇ ತೋರಿಸ್ತಾ ಇರೋದು. ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀನಿ. ನೀವು 3 ಚೈನ್ ಹಾಕ್ಕೊಳ್ಳೋ ಗ್ಯಾಪಲ್ಲಿ ನೀವು ಬೇಕಾದ್ರೆ 4 ಚೈನು ಹಾಕ್ಕೋಬೋದು. ನಾನಿಲ್ಲಿ 3 ಚೈನ್ನ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ಇದೇ ಥರ ಫುಲ್ಲು ಸೀರೆನೂ ಇದೇ ಥರ ಚೈನ್ಗಳನ್ನ ಹಾಕ್ಕೊಂಡು ಹೋಗುವಂಥದ್ದು. 3 ಚೈನ್ ಹಾಕೋದು, ಲಾಕ್ ಮಾಡೋದು, 3 ಚೈನ್ ಹಾಕೋದು, ಲಾಕ್ ಮಾಡೋದು. ನೋಡಿ, ಈಗ ಅದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ ಪಕ್ಕದಲ್ಲೇ. ಪಲ್ಲು ಯಾವ ಕಲರ್ ಇರುತ್ತೋ ಆ ಕಲರ್ ಅಲ್ಲದೆ ಬಾಡಿ ಕಲರ್ ಕಟ್ಕೊಳ್ಳಿ. ಪಲ್ಲು ಕಲರ್ ಅಲ್ಲಲ್ಲಿ ಒಂದು 2 ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಅಷ್ಟೇ ನೀಡಲ್ ನಂಬರ್ 10 ಮತ್ತು 6 ಎಳೆ ದಾರ, ಈ ಥರ ಎಲಿಫೆಂಟ್ ಬೀಡ್ ಈ ಥರ ಮಾಡಿಕೊಂಡು ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡ್ಕೋತೀನಿ. ರೈಟ್ ಸೈಡ್ ಸೀರೆ ರೈಟ್ ಸೈಡ್ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೂ ಒಂದು ಸರಿ ಅಲ್ಲೇ ಲಾಕ್ ಮಾಡ್ತೀನಿ. ಡಬಲ್ ಸರಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ 4 ಚೈನ್ನ ತಗೊಳ್ಳೋವಂಥದ್ದು. ನೋಡಿ, 4 ಚೈನ್ನ ತೊಗೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡೋವಂಥದ್ದು. ನೋಡಿ, ಅಲ್ಲಿಗೆ ಲಾಕ್ ಮಾಡಿ ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸರಿ ಲಾಕ್ ಮಾಡ್ತೀನಿ. 2 ಸರಿ ಲಾಕ್ ಮಾಡೋವಂಥದ್ದು. ಮತ್ತು ಈಗ ದಾರ ಮೇಲೆ ತಕ್ಕೊಂಡು ನಾನು ಆವಾಗಲೇ ತೋರಿಸಿದ್ದೀನಲ್ಲ ಎಲಿಫೆಂಟ್ ಬೀಡ್, ನೋಡಿ ಈ ಥರ ಎಲಿಫೆಂಟ್ ಬೀಡನ್ನ ದಾರಕ್ಕೆ ಹತ್ತಿಸ್ಕೊಂಡು ಬೀಡನ್ನ ಲಾಕ್ ಮಾಡಬೇಕು. ಫಸ್ಟು ನೋಡಿ, ಈ ಥರ ಹತ್ತಿಸ್ಕೋಬೇಕು. ಎಲ್ಲ ಎಳೆನೂ ಬರೋ ಥರ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಅದು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡೋವಂಥದ್ದು. ನೋಡಿ, ಕರೆಕ್ಟಾಗಿ ಜಾಸ್ತಿ ಮುಂದಕ್ಕೂ ಲಾಕ್ ಮಾಡ್ಕೋಬಾರ್ದು, ಸೀರೆ ಸುತ್ತ ಬರೋ ಚಾನ್ಸಸ್ ಇರುತ್ತೆ. ಅಲ್ಲಿಗೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೂ ಒಂದು ಸರಿ ಲಾಕ್ ಮಾಡೋವಂಥದ್ದು. ನೋಡಿ, ಈ ಥರ ಇನ್ನೂ ಒಂದು ಸರಿ ಲಾಕ್ ಮಾಡಿ ಮತ್ತೆ ನಾನು 4 ಚೈನ್ನ ಹಾಕ್ಕೋತೀನಿ. 4 ಚೈನ್ನ ಹಾಕ್ಕೊಂಡು ಅದು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಡಬಲ್ ಸರಿ ಲಾಕ್ ಮಾಡೋವಂಥದ್ದು. ಸೀರೆ ಫುಲ್ಲು ಇದೇ ಥರ ಲಾಕ್ ಮಾಡ್ಕೊಳ್ತಾ ಹೋಗಬೇಕು. 4 ಚೈನ್ ಹಾಕೋದು, ಮತ್ತು ಲಾಕ್ ಮಾಡೋದು, ಬೀಡ್ ಹಾಕೋದು, ಮತ್ತು 2 ಸರಿ ಲಾಕ್ ಮಾಡೋದು, ಮತ್ತು ಚೈನು ಇದೇ ಥರ. ಒಂದು ಬೀಡ್ ಬರುತ್ತೆ, ಒಂದು ಕುಚ್ಚು ಬರುತ್ತೆ, ಒಂದು ಬೀಡ್ ಬರುತ್ತೆ, ಒಂಥರ ಕುಚ್ಚು ಬರುತ್ತೆ. ಫುಲ್ಲು ಸೀರೆನೂ ಇದೇ ಥರ ಇರುತ್ತೆ ಫ್ರೆಂಡ್ಸ್. ಹಾಗೆ ಇಲ್ಲಿ ನಾನು ಬೀಡ್ ಯೂಸ್ ಮಾಡಿದ್ದೀನಲ್ಲ, ಅದು ನಿಮ್ಮ ಚಾಯ್ಸು, ಯಾವ ಬೀಡ್ ಬೇಕಾದರೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ರೌಂಡ್ ಬೀಡ್ಸು ಅಥವಾ ಏನಾದರೂ ಡಿಸೈನ್ ಇರುವಂಥ ಬೀಡ್ಸು, ಇಲ್ಲ ಅಂತಂದರೆ ಈ ಥರ ಎಲಿಫೆಂಟ್ ಬೀಡ್ಸು, ನಮ್ಮ ಚಾಯ್ಸು. ಯಾವ ಬೀಡ್ ಬೇಕಾದರೂ, ಪರ್ಲ್ ಬೀಡ್ಸು ಯಾವುದಾದ್ರೂ ನಾವಿಲ್ಲಿ ಹಾಕ್ಕೋಬೋದು. ತುಂಬ ಸಿಂಪಲ್ಲಾಗಿದೆ, ಯಾರು ಬೇಕಾದರೂ ಆರಾಮ್ಸೆ ಹಾಕ್ಕೋಬೋದು. ನಮಗೆ ತುಂಬ ಬೇಬಿ ಕುಚ್ಚು ಬೇಡ, ಒಂದೊಂದು ಬೀಡ್ ಹಾಕಿ ಅಂತಂದರೆ ಖಂಡಿತ ಈ ಥರ ಹಾಕ್ಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನೋಡ್ತಾ ಇದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಹಾಗೆ ಡಿಸೈನ್ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ತುಂಬ ಈಸಿಯಾಗಿದೆ. ಇಲ್ಲಿ ನಾನು 2 ಡಿಸೈನ್ಸ್ನ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ತುಂಬ ಸಿಂಪಲ್ಲಾಗಿರೋ ಕಾರಣಕ್ಕೆ. ಇದೇ ಥರ ನಾವು ಫುಲ್ಲು ಸೀರೆನೂ ಹಾಕ್ಕೊಂಡು ಹೋಗುವಂಥದ್ದು. ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಬೇಬಿ ಕುಚ್ಚು, ಅದು ಅಷ್ಟೇ ಪಕ್ಕನೇ ಬರುತ್ತೆ. ನೋಡಿ, ಫುಲ್ಲು ಇದೇ ಥರ ಹಾಕ್ಕೊಂಡು ಹೋಗೋದು. 4 ಚೈನ್, 1 ಬೀಡ್, 4 ಚೈನ್, 1 ಬೀಡ್. ಈಗ ನಾನು ಇದಕ್ಕೆ ಫೈನಲಿ ಕುಚ್ಚು ಕೊಡ್ತಾ ಇದ್ದೀನಿ. ನೋಡಿ, ಡಬಲ್ ಕಲರಲ್ಲಿ ಕುಚ್ಚು ಕಟ್ಕೊಳ್ಳೋವಂಥದ್ದು. ಸೀರೆ ಡಬಲ್ ಕಲರ್ ಇರುತ್ತಲ್ವ, ಹಾಗಾಗಿ ಪಲ್ಲು ಕಲರು ಮತ್ತು ಪಾರ್ಟ್ ಕಲರ್ ದಾರ ತೊಗೊಂಡು, ಪಲ್ಲು ಕಲರು ಮತ್ತು ಬಾಡಿ ಕಲರ್ ದಾರ ತಗೊಂಡು ನಾವು ಅದೊಂದು ಕುಚ್ಚು, ಇದೊಂದು ಕುಚ್ಚು, ಆ ಕಲರ್ ಒಂದು, ಈ ಕಲರ್ ಒಂದು ಕಟ್ಕೊಳ್ತಾ ಹೋಗುವಂಥದ್ದು. ಕುಚ್ಚು ಅಷ್ಟೇ ತುಂಬ ಉದ್ದ ಎಲ್ಲ ಬಿಡ್ಲಿಕ್ಕೆ ಹೋಗ್ಬೇಡಿ, ತುಂಬ ಒಂದು ಸ್ವಲ್ಪ ಪುಟ್ಟದಾಗೆ ಬಿಟ್ಕೊಳ್ಳೋದು ಚೆನ್ನಾಗಿರುತ್ತೆ. ಉದ್ದ ಬಿಟ್ಕೊಂಡ್ರೆ ಚೆನ್ನಾಗಿ ಕಾಣೋದಿಲ್ಲ. ಫ್ರೆಂಡ್ಸ್, ನೋಡಿದ್ರಲ್ಲ 2 ರೀತಿಯಾದಂಥ ಕುಚ್ಚುಗಳನ್ನ ತೋರಿಸಿದ್ದೀನಿ.
ನಿಮಗೆ ಡಿಸೈನ್ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ತುಂಬ ಸಿಂಪಲ್ಲಾಗಿದೆ, ಯಾರು ಬೇಕಾದರೂ ಮಾಡ್ಕೋಬೋದು. ಬೇಬಿ ಕುಚ್ಚು ಅಷ್ಟೇ ಆವಾಗಲೇ ತೋರಿಸಿರೋದು. ನಾನು ನಿಮಗೆ ಇನ್ನೂ ಸ್ವಲ್ಪ ಗ್ಯಾಪ್ ಬೇಕು, ಇಷ್ಟು ಹತ್ರ ಬೇಡ ಅಂತಂದರೆ 4 ಚೈನ್ ಹಾಕ್ಕೊಂಡು 2 ಸರಿ ಲಾಕ್ ಮಾಡ್ಕೊಳ್ಳಿ. ನಾನು 1 ಸರಿ 3 ಚೈನ್ ಹಾಕ್ಕೊಂಡು 1 ಸರಿ ಅಷ್ಟೇ ಲಾಕ್ ಮಾಡಿದ್ದೀನಿ. ಇಲ್ಲ ನಮಗೆ ಸ್ವಲ್ಪ ಗ್ಯಾಪ್ ಇರಲಿ ಅನ್ನೋದಾದರೆ 4 ಚೈನ್ ಹಾಕ್ಕೊಂಡು 1 ಸರಿ 2 ಸರಿ ಲಾಕ್ ಮಾಡಿ. ಆವಾಗ ಒಂದು ಸ್ವಲ್ಪ ದೂರ ದೂರ ಅನಿಸುತ್ತೆ. ನಾನು ತುಂಬ ಹತ್ರನೇ ಹಾಕ್ಕೊಂಡಿದ್ದೀನಿ. ಇದೇ ಥರ ಫುಲ್ಲು ಸೀರೆಗೂ ನಾವು ಕಟ್ಕೊಳ್ತಾ ಹೋಗುವಂಥದ್ದು ನೋಡಿ. ಫೈನಲಿ ನಾನು ಎಲ್ಲ ಕಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ. ಫೈನಲಿ ಫಿನಿಶಿಂಗ್ ಈ ಥರ ಬರುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಟೇಕ್ ಕೇರ್, ಬಾಯ್.